ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗೌತಮ್ ಹಾಗೂ ಲಹರಿಗೆ ಬರ್ಲಿ ಚಪ್ಪಾಳೆ. ಸ್ವರ್ಗ ಬೇಡ ರಚ್ಚು ನಿಮಗೆ ತುಂಬಾ ಇಷ್ಟ ಈ ಹಾಡು ಅಂತ ನಾನು ಕೇಳ್ಪಟ್ಟೆ. ತುಂಬಾ ಅಂದ್ರೆ ತುಂಬಾ ಯಾವುದೋ ಈ ಬೇರೆ ಪ್ರಪಂಚಕ್ಕೆ ಹೋದಾಗಿತ್ತು. ಅದೊಂದು ಲವ್ ವರ್ಲ್ಡ್. ಅಷ್ಟು ಚೆನ್ನಾಗಿ ಆಡಿದ್ರಿ ನೀವಿಬ್ರು. ಒರಿಜಿನಲ್ ಟ್ರ್ಯಾಕ್ ಹೇಳ್ದಂಗೆ ಇತ್ತು. ಅಷ್ಟು ಪ್ಲೆಸೆಂಟ್ ಅಂಡ್ ವೆರಿ ಸೂದಿಂಗ್. ಥ್ಯಾಂಕ್ ಯು ಮ್ಯಾಮ್. ಮನ್ಸಾರೆ ಖುಷಿ ಆಯಿತು ನನಗೆ ನೀವು ಈ ಹಾಡು ಹೇಳಿರೋದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಟೈಟಲ್ ಕಾರ್ಡ್ ಹೋಗ್ತಿರ್ಬೇಕಾದ್ರೆ ಬರುವಂತ ಹಾಡು ಸಿನಿಮಾದಲ್ಲಿ ಅಲ್ವಾ ಸರ್? ಯಾಕೆ ಸರ್ ಇದನ್ನ ನೀವು ಸಿನಿಮಾದಲ್ಲಿ ಒನ್ ಆಫ್ ದ ಸಾಂಗ್ಸ್ ಆಗಿ ಯಾಕೆ ಮಾಡ್ಕೊಂಡಿಲ್ಲ ನೀವು? ಈ ಸಾಂಗಲ್ಲಿ ಒಂದು ಮತ್ತಿದೆ, ಆದರೆ ಈ ಸಿನಿಮಾ ಪ್ರೀತಿಯಲ್ಲಿ ಮತ್ತಿಲ್ಲ. ಅದಕ್ಕೆ ಈ ಸಾಂಗಲ್ಲಿ ನಾನು ಹೋಗ್ಲಿಲ್ಲ, ನಾನು ಇದ್ರೊಳಗೆ ಹೋಗ್ಲಿಲ್ಲ. ಇದು ಟೈಟಲ್ ಸಾಂಗ್ ಪ್ಲೇಸ್ ಮಾಡಿದೆ ಅದೇ ಕಾರಣಕ್ಕೆ. ಅದಿಲ್ಲ ಸಿನಿಮಾದಲ್ಲಿ ಆ ಫೀಲ್ ಬರಲೇಬಾರ್ದು ಅನ್ನೋದೇ ಇತ್ತಿದ್ದು. ಇದೊಂದೇ ಸಿನಿಮಾ ನನ್ನ ಹೆಂಡತಿಗೆ ಇಷ್ಟ. ಹೀರೋಯಿನ್ ಮುಟ್ಟೆ ಇಲ್ವಲ್ಲ ನಾನು. ಲಾಸ್ಟಲ್ಲಿ ಸೂರ್ಯ ಕಮಲಿ ಅಂತ ಹೇಳೋದು ಅಷ್ಟೇ. ಇದು ಹಾಕಿದ್ರೆ ಡಯಾನಾ ನನಗೆ ಮಾತ್ರ ಹಾಡಾಕೋದಕ್ಕೆ ಸಾಧ್ಯ ಇತ್ತು. ಹಾಕಿದ್ರೆ ಹಂಗಾಕ್ಬೇಕಾಯ್ತು, ಬಟ್ ಅದಕ್ಕೆ ಸಿಚುವೇಶನ್ ಇರಲಿಲ್ಲ. ಆಮೇಲೆ ಈ ಪಿಕ್ಚರ್ ಬಲವಂತ ಮಾಡಬಾರ್ದು, ಈ ಸಾಂಗು ಯಾವುದೇ ಕಾರಣಕ್ಕೂ ಆ ಮೂಡ್ ಈ ಕ್ಯಾರೆಕ್ಟ್ರಲ್ಲಿ ಬರಬಾರ್ದು ಫಿಕ್ಸ್ ಆಗಿತ್ತು. ಯಾವ ರೊಮ್ಯಾಂಟಿಕ್ ರವಿಚಂದ್ರನ್ ನೋಡಿದ್ರು, ಯಾರೇ ನೀನು ಚೆಲುವಿಲ್ಲ ಅದು ಬರಬಾರ್ದು ಅನ್ನೋದೇ ಫಸ್ಟ್ ಉದ್ದೇಶ ಇದ್ದಿದ್ದು ನಮಗೆ. ಕಣ್ಣಲ್ಲಿ ರೊಮ್ಯಾನ್ಸ್ ಆಗಲಿ ಕಾಮ ಆಗಲಿ ತೋರಿಸ್ಬಾರ್ದು. ಈ ಪರ್ಫಾರ್ಮೆನ್ಸಲ್ಲೇ ಬರಂಗಿಲ್ಲ. ಬಟ್ ಆ ಸಿನಿಮಾನೂ ಕೂಡ ಅಷ್ಟೇ, ಯಾರೇ ನೀನು ಚೆಲ್ವೆ. ವಾಟ್ ಅ ಬ್ಯೂಟಿಫುಲ್ ಮೂವಿ. ಪ್ಯೂರೆಸ್ಟ್ ಲವ್ ಅಲ್ವಾ? ಅಲ್ಲೆಲ್ಲೂ ಮೋಸ ನಾಟಕ ಎಲ್ಲ ಏನಿಲ್ಲ, ನಿಷ್ಕಲ್ಮಶ ಪ್ರೀತಿ 100%. ಇಬ್ರು ಮುಖದಲ್ಲೂ ಕಾಣಿಸೋದೇ ಇಲ್ಲ. ನೀವು ನೋಡೋರು ಇಡೀ ಸಿನಿಮಾದಲ್ಲಿ ಎಲ್ಲೂ ಆಸೆ ಅವೆಲ್ಲ ತೋರ್ಸೋದೇ ಇಲ್ಲ, ಪ್ರೀತಿ ಕಾಣಿಸುತ್ತೆ. ಬಟ್ ಎಲ್ಲೂ ಆ ಮೋಹ ಆಗ್ಲಿ ದಾಹ ಅಂತವೆಲ್ಲ ಎಲ್ಲೂ ಅದಕ್ಕೆಲ್ಲ ಜಾಗನೇ ಇಲ್ಲ ಇಡೀ ಸಿನಿಮಾದಲ್ಲಿ. ಆ ಸಿನಿಮಾ ಅದೇ ಹೇಳ್ತಿಲ್ವಾ, ಟೈಟಲ್ ಕಾರ್ಡ್ ಇಂದ ಕ್ಲೈಮ್ಯಾಕ್ಸ್ ಅವರಿಬ್ರು ತುಂಬಾ ಇಮೋಷನಲ್ ಆಗಿ ಗೊತ್ತಾದ್ಮೇಲೆ ಅತ್ತಾಗ ರೈಲ್ವೆ ಸ್ಟೇಷನ್ ಅನ್ನೋಯಿಂಗ್ಲಿ ಅದು ಕಣ್ಣಲ್ಲಿ ನೀರು ತುಂಬ್ಕೊಂಡ್ಬಿಡುತ್ತೆ. ಅಷ್ಟು ಅದ್ಭುತವಾಗಿ ತೋರಿಸಿದ್ದಾರೆ ಪ್ರೀತಿ ಈ ಒಂದು ಸಿನಿಮಾದಲ್ಲಿ. ಅಂಡ್ ಲವ್ಲಿ. ಥ್ಯಾಂಕ್ ಯು ಸರ್, ಈ ತರ ಒಂದು ಅದ್ಭುತವಾಗಿರೋ ಸಿನಿಮಾನ ನಮ್ಗೆ ಕೊಟ್ಟಿದ್ದಕ್ಕೆ. ಅಂಡ್ ಅಮೇಝಿಂಗ್. ಥ್ಯಾಂಕ್ ಯು. ನೀವು ಈ ಹಾಡನ್ನ ತುಂಬಾ ಗುನುಗ್ತಿರ್ತೀರ ಕ್ಯಾರವನ್ ಅಲ್ಲಿ ಅಂತ ಎಲ್ಲರೂ ಬಂದು ಹೇಳಿದ್ರು ನನ್ಗೆ. 1-2 ಸಾಲು ನಮ್ ರಘುತ್ತಮ್ ನಿಮ್ ಜೊತೆ ಹಾಡ್ತಾನೆ, ನಮ್ಗಾಗಿ ಅಲ್ಲೇ ಕೂತ್ಕೊಂಡು ಹಾಡಿ ಪ್ಲೀಸ್. ಕಮಾನ್ ಕಮಾನ್ ರಚ್ಚು ಕಮಾನ್. ಪ್ರಿಯಾ ಪ್ಲೀಸ್ ಲವ್ ಮೀ ಪ್ರಿಯಾ, ಪ್ರಿಯಾ ಪ್ಲೀಸ್ ಲವ್ ಮೀ ಪ್ರಿಯಾ. ಈ ಲೋಕ ಬೇಡ, ಸ್ವರ್ಗ ಬೇಡ, ಈ ಪ್ರೀತಿ ಇರದ ಕ್ಷಣಗಳೇ ಬೇಡ. I am in love, you are in love, ಸೃಷ್ಟಿಕರ್ತಾ is in love, ಸೃಷ್ಟಿಕರ್ತಾ is in love. ರವಿ ಸರ್, ನಿಮ್ಮಿಬ್ಬರಿಗೂ ಒಂದು ವಿಷಯ ಗೊತ್ತೇನ್ರಿ? ನಿಮ್ಮ ಅಪ್ಪ ಅಮ್ಮ ನಿಮಗೆ ಮ್ಯೂಸಿಕಲ್ ಆಗಿ ಹೆಸರಿಟ್ಟಿದ್ದಾರೆ. ನೀವು ಮ್ಯೂಸಿಕ್ ಮಾಡ್ಲಿ ಅಂದ್ರೆ ನಿಮಗೆ ಮೋಸ ಮಾಡ್ಕೊಂಡಾಗ ನೀವು ನೋಡಿ. ರಘುತ್ತಮ್ ಲಹರಿ ತುಂಬಾ ಮುದ್ದಾಗಿ ತುಂಬಾ ಚೆನ್ನಾಗಿ ಆಡಿದ್ರಿ ನೀವು. ಥ್ಯಾಂಕ್ ಯು ಸರ್. ಎಷ್ಟು ಫೀಲ್ ಆಗಬೇಕು, ಹಾರ್ಟಿಗೆ ಟಚ್ ಆಗಬೇಕು ಈ ತರ ಸಾಂಗ್ಸ್. ಇಬ್ರು ವಾಯ್ಸು ತುಂಬಾ ಮುದ್ದಾಗಿತ್ತು, ಚೆನ್ನಾಗಿ ಮಾಡಿದ್ರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ರವಿ ಸರ್. ರವಿ ಸರ್ ಇಲ್ಲಿದ್ದಾರೆ ಅಂದಾಗ ನಮ್ಮ ಮೆಲೋಡಿ ಕಿಂಗ್ ಪಕ್ಕದಲ್ಲಿ ಕೂತಿದ್ದಾರೆ. ಇಷ್ಟೊತ್ತಾದ್ರೂ ಆ ಪ್ರೇಮದ ಸಂಕೇತ ರವಿ ಸರ್ಗಾಗಿ ನಮ್ಮ ಗುರುಗಳ ಧ್ವನಿಯಿಂದ ಯಾವ ಹಾಡು ಬರ್ಲಿಲ್ಲ ಅಂದ್ರೆ ಮಹಾ ಸಂಗಮ ಮಾಡಿದ್ದು ನಾವು ತುಂಬಾ ದೊಡ್ಡ ತಪ್ಪಾಗ್ಬಿಡತ್ತೆ. ಈಗ ನನಗೆ ಇದೇ ಕಾಂಬಿನೇಷನ್ ಅಲ್ಲಿ SPV ಸಾರು ರವಿಚಂದ್ರನ್ ಸಾರು ಗುರುಗಳು ಮಾಡಿದಂಥ ಈ ಕಾಂಬೋನಲ್ಲಿ ನನಗೆ ಇಷ್ಟವಾಗಿರುವಂಥ ಒನ್ ಆಫ್ ದ ಸೋ ಮೆನಿ ಸಾಂಗ್ಸ್ ಅಲ್ಲಿ ನನಗೆ ಇಷ್ಟವಾಗಿರುವಂಥ ಗೀತೆ ಪ್ರೇಮಲೋಕದ ಪಾರಿಜಾತವೇ ಹಾಡು. ಆ ಹಾಡಿನ ಒಂದಷ್ಟು ಸಾಲುಗಳನ್ನ ಜಸ್ಟ್ ನಿಮಗೋಸ್ಕರ ಈಗ. ನನ್ನ ಹಾರ್ಟ್ ಫೇವ್ರೆಟ್ ಸಾಂಗ್ ಇದು ಗುರುಗಳೇ. ಎಲ್ಲ ಒಂದ್ಸಲಿ ಹಂಗೆ ಅಂಡ್ ಈ ಸಾಂಗ್ ಬೇಕಾಗಿರುವಂತಹ ವಿಜುವಲ್ಸ್ ರವಿ ಸರ್ ಈ ಸಾಂಗ್ ಶೂಟ್ ಆಗಿದ್ರ ಬಗ್ಗೆ ಹೇಳಿ, ಆ ಸಾಂಗ್ ಸ್ಪೆಷಲ್ ಬಗ್ಗೆ ಹೇಳಿ. ಯಾಕಂದ್ರೆ ಒಂದ್ ಕಾರಲ್ಲೇ ಇರುತ್ತೆ ಸಾಂಗ್. ಅದು ಇದು ಜಾಣ ಪಿಕ್ಚರ್ದು ಶಿವಮಣಿ ಡೈರೆಕ್ಟ್ರು 2 ಸಾಂಗ್ ಅವರೇ ಪಿಕ್ಚರೈಸ್ ಮಾಡಿದ್ರು. ಯೂಶಲ್ ಆಗಿ ಎಲ್ಲಾ ಸಾಂಗ್ಸ್ ಯಾರೇ ಆದ್ರೂ ನಾನೇ ಪಿಕ್ಚರೈಸ್ ಮಾಡೋದು. ಮಾಸ್ಟರ್ ಜೊತೆಲಿ ಇರ್ತಾರೆ ಡ್ಯಾನ್ಸ್ ಮೂಮೆಂಟ್ಸ್ ಕಂಪೋಸ್ ಮಾಡೋದಕ್ಕೆ. ಬಟ್ ಸಾಂಗ್ಸ್ ಕಂಪೋಸ್ ಮಾಡೋದು, ಇಡೀ ಸಾಂಗ್ ಕಂಪೋಸ್ ಮಾಡೋದು ನಾನೇ. ಎಲ್ಲಾ ಪಿಕ್ಚರ್ ಶಾಂತಿ ಕ್ರಾಂತಿಯಿಂದ ಎಲ್ಲಾ ಸಾಂಗ್ಸ್ ನಾನೇ ಮಾಡೋದು. ಬಟ್ ಇಲ್ಲಿ ಶಿವಮಣಿ ಅವರೇ ಸಾಂಗ್ಸ್ ಪಿಕ್ಚರೈಸ್ ಮಾಡಕ್
ಸ್ಟಾರ್ಟ್ ಮಾಡಿದ್ರು. ನಾನು ಸರಿ ಓಕೆ ನನ್ನ ಕೆಲಸ ಆ್ಯಕ್ಟ್ ಮಾಡೋದು ಅಂತ ಬಂದ್ಬಿಟ್ಟೆ ನಾನು. ಬಟ್ ಈ ಸಾಂಗ್ ಬಂದಾಗ ಸಾರಾ ಗೋವಿಂದು ಇಲ್ಲ ಇದು ರವಿಚಂದ್ರನೇ ಪಿಕ್ಚರೈಸ್ ಮಾಡಬೇಕು ಅಂತ ಹಠ ಹಿಡಿದ್ರು. ನನ್ನನ್ನು ಬಂದು ಕೇಳಿದ್ರು. ನಾನು ಮಾಡಲ್ಲ ಸರ್, ಶಿವಮಣಿನ ಮಾಡಕ್ಕೆ ಹೇಳಿ, 2 ಸಾಂಗ್ ಚೆನ್ನಾಗಿ ಮಾಡಿದ್ರೆ ಅವರೇ ಮಾಡಲಿ, ಮತ್ತೆ ನಾನು ಯಾಕೆ ಇನ್ನೊಂದು ಸಾಂಗ್ ಮಾಡಲಿ, 2 ಸಾಂಗ್ ಬಿಟ್ಟ ಮೇಲೆ ಬೇಡ ಈ ಪಿಕ್ಚರ್ ಅವರೇ ಮಾಡಲಿ ಅಂತ. ನೆಕ್ಸ್ಟ್ ಶಿವಮಣಿನೂ ಕರ್ಕೊಂಡು ಬಂದ್ಬಿಟ್ರು. ಇಬ್ಬರು ಬಂದು ರಿಕ್ವೆಸ್ಟ್, ಸರ್ ನೀವೇ ಪಿಕ್ಚರೈಸ್ ಮಾಡಬೇಕು ಸಾಂಗ್. ಸರಿ ಆಯ್ತು, ನೀವೇನು ಅನ್ಕೊಂಡಿದ್ದೀರಾ ಹೇಳಿ ಸಾಂಗ್ ಏನು ಸರ್? 1000 ದುಪ್ಪಟ್ಟ 1000 ಪಾರಿವಾಳ ಬೇಕು, ನಾನು ಆ ಥರ ಪಿಕ್ಚರೈಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಸರ್ ಅಂತ. ಸರಿ ಆಯಿತು, ನನಗೆ 1 ಪಾರಿವಾಳ ಕೊಡಿ, 1 ದುಪ್ಪಟ್ಟ ಕೊಡಿ, 1 ಕಾರ್ ಕೊಡಿ, ಇಷ್ಟೇ. ಅಂದ್ರೆ ಯಾವಾಗಲೂ ಜಾಸ್ತಿ ಕೇಳ್ತಾ ಇದ್ದಿದ್ದು ನಾನೇ, 100 ಕಾರ್ ತಗೊಂಬ ಅಷ್ಟು ತಗೊಂಬ ಅಂತ. ಇದು ಫಸ್ಟ್ ಟೈಮ್ ಅವ್ರು ಹೇಳಿದಕ್ಕೆ ವಿರೋಧ ಮಾಡ್ಬೇಕು ಅಂದ್ಬಿಟ್ಟು ಬರೀ ಒಂದೊಂದೇ ತಗೊಂಬನ್ನಿ ಅಂದ್ಬಿಟ್ಟು ಸೆಟ್ 1 ಕಲರ್ 1 ಕಾರ್, ಅದಕ್ಕೆ ಆಪೋಸಿಟ್ ಕಲರ್ ಸ್ಯಾರಿ ಬಿಟ್ರೆ ಬೇರೆ ಏನೂ ಇಲ್ಲ. ಆ್ಯಂಡ್ ಮಾಡಿದ್ದೆ ಇಡೀ ಸಾಂಗ್ ಮಾಡಿದ್ದು 3 days 4 days ಮಾಡಿದ್ದೆ ಅಷ್ಟೇ. ಒಂದೊಂದು ಕಲರ್ ಒಂದೊಂದು ಪಿಕ್ಚರೈಸ್ ಮಾಡಿಕೊಟ್ಟಿದ್ದೆ ಸಾಂಗ್. 1 ದುಪ್ಪಟ್ಟ, 1 ಕಾರು, 1 ಪಾರಿವಾಳ ಅಷ್ಟೇ. ನೋಡಿ ಎಷ್ಟು ಸಿಂಕ್ ಆಗಿದೆ. ಪಾರಿವಾಳವಾಗಿ ಬುಲ್ಬುಲ್ ಅಲ್ಲಿ ಕೂತಿದ್ದಾರೆ, ಅವ್ರು 1 ಸೀರೆ ಹಾಕೊಂಡ್ ಬಂದಿದ್ದಾರೆ, ಪಕ್ಕದಲ್ಲಿ ರವಿ ಸರ್ ಇದ್ದಾರೆ, ಕಾರ್ ಒಂದಿಲ್ಲ ಅಷ್ಟೇ. ಏನು ಆ ಸಾಂಗ್ಗೆ ಹಂಗೇ ರಚ್ಚು ರವಿ ಸರ್ ಜೊತೆ ಡಾನ್ಸ್ ಮಾಡಿದ್ರೆ ಹೌದು ಹೌದು. ರಚ್ಚು ಪ್ಲೀಸ್ ಪ್ಲೀಸ್ ರಚ್ಚು, ನಮ್ಮ ರವಿ ಸರ್ ಜೊತೆ ಈ ಒಂದು ಹಾಡಿಗೆ ಹಾಗೆ 2 ಮೂಮೆಂಟ್ ಹಾಕ್ಬೇಕನ್ನೋದು ನಮ್ಮೆಲ್ಲರ ಆಸೆ. ರವಿ ಸರ್ಗೆ ರಚ್ಚುಗೆ ಬರ್ಲಿ ಚಪ್ಪಾಳೆ. ಮಲೋಕರ ಪಾರಿಜಾತವೇ ಯಾಕೆ ನೀನು ಎದೆಯ ತುಂಬಿದೆ, ನೀನು ಒಳಗಿರಲು ಮಲಗಿಲ್ಲ, ನೀನು ಒಳಗಿರಲು ಉಸಿರೇ ಬೇಕಿಲ್ಲ, ನೀನು ಕನ್ನಡದ ಚಂದನದ ಕಸ್ತೂರಿ. 1 ಸೆಕೆಂಡ್ ನಾವು ಎಲ್ಲಿದ್ದೀವಿ, ಏನು ಮಾಡ್ತಾ ಇದೀವಿ, ಏನು ನೋಡ್ತಾ ಇದೀವಿ ಏನೂ ಗೊತ್ತಾಗ್ತಾ ಇಲ್ಲ. ಸ್ಟೇಜ್ ಎಲ್ಲ ಪ್ರೇಮಲೋಕ ಪ್ರೇಮಲೋಕ ಪ್ರೇಮಲೋಕ. ಅಂಡ್ ರವಿ ಸರ್ ಟಚ್ಗೆನೆ ನಮ್ಮ ರಚ್ಚು ಅವ್ರು ಕೊಟ್ಟಂತ ಮ್ಯಾಜಿಕ್ ಇದೆಯಲ್ಲ, ಬ್ಯೂಟಿ ಬ್ಯೂಟಿ ಬರ್ಲಿ ಚಪ್ಪಾಳೆ. ನಮ್ಮ ಹೆಮ್ಮೆ, ನಮ್ಮ ಮಣ್ಣಲ್ಲಿ ರವಿ ಸರ್ ಇದ್ದಾರೆ ಅಂತ ಹೇಳಿ. ಅವರಿದ್ದಂತ ಒಂದು ದುನಿಯಾದಲ್ಲಿ ನಾವೆಲ್ಲ ಇದೀವಿ, ಅವ್ರ ಸಿನಿಮಾಗಳನ್ನ ನೋಡಿ ಬೆಳೆದೀವಿ ಅನ್ನೋದೇ ನಮ್ಮೆಲ್ಲರ ಹೆಮ್ಮೆ. ಥ್ಯಾಂಕ್ ಯು ರಚ್ಚು, ಥ್ಯಾಂಕ್ ಯು ಸೋ ಮಚ್ ರವಿ ಸರ್. ವಿ ಲವ್ ಯು, ವಿ ಲವ್ ಯು, ಲವ್ ಯು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.